ಕರ್ನಾಟಕ ಕನ್ನಡ ಭಾಷೆ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಕಮಲ್ ಹಾಸನ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕರವೇ ತಾಲೂಕು ಅಧ್ಯಕ್ಷ ನಿಂಗಪ್ಪ ನಾಯಕ್ ಬೇಜಸಾಪುರ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸುರಪುರ ತಾಲೂಕು ಘಟಕದ ವತಿಯಿಂದ ತಮಿಳು ನಟ ಕಮಲ್ ಹಾಸನ್ ಅವರು ಕರ್ನಾಟಕದ ಜೊತೆಯಲ್ಲಿ ಒಡನಾಟ ಇಟ್ಟುಕೊಂಡು ಕನ್ನಡಿಗರ ಭಾಷೆ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವುದು ನಾಚಿಕೆಗೇಡಿನ ಸಂಗತಿ. ಕರ್ನಾಟಕದ ನೀರು ಮತ್ತು ಗಾಳಿ ಅನ್ನ ಸೇವಿಸಿ ಹಗುರವಾಗಿ ಮಾತನಾಡಿ ದ್ರೋಹವೆಸಗಿರುತ್ತಾನೆ. ಇಂತಹ ವ್ಯಕ್ತಿಯ ಮೇಲೆ ಸರ್ಕಾರ ಕಾನೂನು ಕ್ರಮ ಜರುಗಿಸಬೇಕೆಂದು ಕರವೇ ಸುರಪುರ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ನಾಯಕ್ ಬೇಜಸಾಪುರ ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತು ಸುಮಾರು ಜನ ತಮಿಳು ಜನಾಂಗದವರಿಗೆ ಬದುಕುವುದಕ್ಕೆ ಈ ನೆಲೆ ಆಸರೆ ಕೊಟ್ಟಿರುತ್ತದೆ. ಇಂತಹ ನೆಲದ ಭಾಷೆಯ ಬಗ್ಗೆ ಅವಹೇಳನಕಾರಿ ಮಾತನಾಡಿ 6 ಕೋಟಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿದ್ದಾನೆ. ಇಂತಹ ಪುಂಡನನ್ನ ತಕ್ಷಣವೇ ಬಂಧಿಸಿ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿ ಮಾನ್ಯ ಸುರಪುರ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮತ್ತು ತಮಿಳು ನಟ ಕಮಲ್ ಹಾಸನ್ ಅವರ ನೂತನ ಚಲನಚಿತ್ರ ಥಗ್ ಲೈಫ್ ಕರ್ನಾಟಕದ ಯಾವ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಬಾರದು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡುತ್ತಿದ್ದೇವೆ ಎಂದು ನಿಂಗಪ್ಪ ನಾಯಕ್ ಬೇಜಸಾಪುರ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ನಿಂಗಪ್ಪ ನಾಯಕ್ ಬೇಜಸಾಪುರ, ನಗರ ಘಟಕದ ಅಧ್ಯಕ್ಷರು ನಿಂಗಣ್ಣ ಸತ್ಯಂಪೇಟೆ, ತಾಲೂಕು ಉಪಾಧ್ಯಕ್ಷರು ವೀರೇಶ್ ರೋಮಾಲ್, ತಾಲೂಕು ಖಜಾನ್ಸಿ ಹಸನ್ ಪಟೇಲ್, ಕರವೇ ಮುಖಂಡರು ಸಿದ್ದರಾಮ್ ಬೇಜಸಾಪುರ, ಮೌನುದ್ದೀನ್ ಬೇಜಸಾಪುರ, ಸಲ್ಮಾನ್ ಪಟೇಲ್, ಗುಲಾಂ ಹುಸೇನ್ ಹಾಗೂ ಕಾರ್ಯಕರ್ತರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ನಾವು ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನೆಂದರೆ, ಮೊನ್ನೆ ತಮಿಳು ನಟ ಶ್ರೀ ಕಮಲ್ ಹಾಸನ್ ಇವರು ನಮ್ಮ ಕನ್ನಡದ ಬಗ್ಗೆ ತುಂಬಷ್ಟು ಅವೇಚನ ಮಾತನಾಡಿದ್ದಾರೆ. ಕಾರಣ ಅವರಿಗೆ ನಮ್ಮ ಕರ್ನಾಟಕದ 6 ಕೋಟಿ ಕನ್ನಡ ಜನರಲ್ಲಿ ಒಂದು ಕ್ಷಮೆ ಕೇಳಬೇಕು. ಈ ಕ್ಷಮೆಯನ್ನು ಕೇಳದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಂಥ ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಮತ್ತು ತಮಿಳು ನಟ ಸುಮಾರಷ್ಟು ಜನರು ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡದಲ್ಲಿ ಕನ್ನಡದ ಅನ್ನ ನೀರು ಗಾಳಿ ಸೇವಿಸಿ ನಮ್ಮ ಕನ್ನಡದಂಥ ಎಲ್ಲ 6 ಕೋಟಿ ಜನರಿಗೆ ದ್ರೋಹ ಬದುಕ್ತಿದ್ದಾರೆ. ಅಂಥವ್ರಿಗೆ ಕೂಡಲೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಒಂದು ಶಿಕ್ಷೆ ಕಲಿಸಬೇಕೆಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಕೊಡ್ತಿದ್ದೇವೆ.